Hi, ನಿಮ್ಮ ಹೆಸರು? K. Manoj Kamath. ಓಕೆ. ನಿಮ್ಮ ಪರ್ಸೆಂಟೈಲ್? 99.456781. ಓಕೆ. ನೀವು ಹಾಸ್ಟೆಲ್ ಇಟ್ಸಾ? ಅಲ್ಲ, ಲೋಕಲ್. ಲೋಕಲ್ ಎಲ್ಲಿ? ಕಾರ್ಕಳದಲ್ಲಿ. ಓಕೆ. ಕಾರ್ಕಳದಲ್ಲಿ ಇದ್ಕೊಂಡು ಕಾರ್ಕಳದ ವಿದ್ಯಾಸಂಸ್ಥೆಯಲ್ಲಿ ಇಂತಹ ಒಂದು ಸಾಧನೆ ಮಾಡಿದಿರಿ. ಈ ಸಾಧನೆಗೆ ಈ ಒಂದು ವಿದ್ಯಾಸಂಸ್ಥೆ ಆಗಿರ್ಬೋದು ಅಥವಾ ಇಲ್ಲಿನ ಟೀಚರ್ಸ್ ಆಗಿರ್ಬೋದು ಯಾವ ರೀತಿ ಸಪೋರ್ಟ್ ಇತ್ತು? ಇಲ್ಲಿ ಟೀಚರ್ಸ್, ನಾನಂದ್ರೆ ಇಲ್ಲಿ ಹೈಸ್ಕೂಲ್ 6th ಸ್ಟ್ಯಾಂಡರ್ಡ್ ಇಂದ ಇಲ್ಲೇ ಕಲಿತಿದ್ದೇನೆ. ಓಕೆ. ಮುಂಚೆಯಿಂದ ಒಂಥರ ಈ ಕಾಲೇಜಿಗೆ ಒಂದು ಬಾಂಡ್ ಇದ್ದಾಗೆ. ಕಾಲೇಜಲ್ಲಿ ಸ್ಕೂಲ್ಗಿಂತ ತುಂಬಾ ಸ್ಟ್ರಿಕ್ಟ್ ಉಂಟು ಅಂತ ಕೇಳಿದ್ದೆ. ಅಂದ್ರೆ ವಿಚಿತ್ರ ವಿಚಿತ್ರ ಕತೆ ಎಲ್ಲ ಹೇಳ್ತಿದ್ರು ಊರಲ್ಲಿ. ಓಕೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಅಂದ್ರೆ ಯಾರು ನಿಮ್ಗೆ ಕೆಳಗೆ ತರಿಸಿಲ್ಲ, ಎಲ್ಲರೂ ನಿಮ್ಗೆ ಸಪೋರ್ಟ್ ಆಗೇ ಇರ್ತಾರೆ. ನೀವೇ ಹೇಳಿದ್ರಿ ನೀವು ಹೈಸ್ಕೂಲ್ ಇಲ್ಲೇ ಓದಿದ್ದು, ಬಟ್ PUCಗೆ ಬರುವಾಗ ಏನು ಜನರಲ್ಲಿ ವಿಚಿತ್ರ ವಿಚಿತ್ರ ಕಥೆಗಳನ್ನು ಕೇಳಿದ್ರಿ ಅಂತ. ಸೊ ಅಂತವರಿಗೆ ನೀವೇನಾದ್ರೂ ಹೇಳುದಾದ್ರೆ ಏನ್ ಹೇಳ್ತೀರಾ? ನಾನೇನು ಹೇಳೋದಿಲ್ಲ. ಅಂದ್ರೆ ಅಲ್ಲ, ಅವರು ಯಾರು ಹೇಳ್ತಾರೆ ಅವರೊಮ್ಮೆ ನೋಡಿ ಮತ್ತೆ ಹೇಳಬೇಕು. ಅಂದ್ರೆ ಒಬ್ಬರ ಮಾತಿಂದ ಇನ್ನೊಬ್ಬರ ಮಾತಿಗೆ ಹೋಗುವಾಗ ಎಲ್ಲ ಚೇಂಜ್ ಆಗ್ತದೆ. ಇಲ್ಲಿ ತುಂಬಾ ಒಳ್ಳೇದುಂಟು. ಐ ಲವ್ ದಿಸ್ ಕಾಲೇಜ್. ಓಕೆ. ನಿಮ್ಮ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ರಿಸಲ್ಟ್ಗೆ ಯಾವ ರೀತಿಯ ಸಪೋರ್ಟ್ ಇತ್ತು, ಯಾವ ರೀತಿಯ ಟ್ರೈನಿಂಗ್ ಇತ್ತು ಅಥವಾ ಓದುವ ಶೆಡ್ಯೂಲ್ ಹೇಗಿತ್ತು? ಎಲ್ಲ ನಮಗೆ ಬೇಕಾದಾಗೆ ಇತ್ತು. ಅಂದರೆ ಮೊದಲಿಂದವೇ ಅವರು ಇಲ್ಲಿಯ ಪ್ರೆಸಿಡೆಂಟ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲರೂ ಲೈಕ್ ನಮಗೆ ಎಂತೆಲ್ಲ ಬೇಕು, JEE ಬರಬೇಕಾದ್ರೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ನಾವು ಎಷ್ಟಾಗ್ತದೆ ಅಷ್ಟು ಅದಕ್ಕೆ ಲೈಕ್ ಆ ಮೆಥಡನ್ನು, ಆ ಪ್ರಾಸೆಸ್ಸನ್ನು ಫಾಲೋ ಮಾಡಿದ್ದಾಗ ಅಂದರೆ ಒಳ್ಳೆ ರಿಸಲ್ಟ್ ನಂಗೂ ಇಲ್ಲಿ ಬರ್ತಿತ್ತು. ಓವರಲ್ ಆಗಿ ವಿದ್ಯಾಸಂಸ್ಥೆಯ ಬಗ್ಗೆ, ನಿಮ್ಮ ರಿಸಲ್ಟ್ ಬಗ್ಗೆ ನಿಮ್ಮ ಜೂನಿಯರ್ಸ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ JEE ಮೇನ್ ಎಣಿಸಿದಷ್ಟು ಈಸಿ ಇಲ್ಲ, ಬಟ್ ಸಿಂಪಲ್ ಉಂಟು. ಅಂದರೆ ನೀವು ಪ್ರಾಸೆಸ್ ಜೊತೆಗೆ ಫಸ್ಟ್ ಸಬ್ಜೆಕ್ಟನ್ನು ಲವ್ ಮಾಡಬೇಕು, ನೆಕ್ಸ್ಟ್ ಟೀಚರ್ಸನ್ನು ರೆಸ್ಪೆಕ್ಟ್ ಕೊಡಬೇಕು, ಅವರನ್ನು ಸಹ ಪ್ರೀತಿಸಬೇಕು. ಯಾವಾಗ ನಾವು ಅದೆರಡು ಮಾಡ್ತೇವಾ ನಮಗೆ ಕಲೀಲಿಕ್ಕೆ ಈಸಿ ಆಗ್ತದೆ, ಇಲ್ಲದ್ರೆ ನೆನಪುಳಿಯೋದಿಲ್ಲ. ಅದೆಲ್ಲ ಮಾಡಿದ ಮೇಲೆ ಹಾರ್ಡ್ ವರ್ಕ್ ಮಾಡಿದಾಗ ಸುಲಭದಲ್ಲ. ಓಕೆ.